ಒಂದ್ ಕೈಲಿ ಕೊಟ್ಟು ಎರಡು ಕೈಲಿ ಕಸ್ಕೊಳೋದಂತ. ಏನೋ ಬೆಲೆ ಏರಿಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡಿರೋದು ಅಂತ ವಿಚಾರಗಳು ಈಗ ಸಚಿವೆ ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ ಸರ್. ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಅನ್ನುವಂಥದ್ದಿತ್ತಂದ್ರೆ ನೀವೊಬ್ರು ಸಚಿವರಾಗಿದ್ದೀರಿ, ಯಾವ ಬೆಲೆಯನ್ನು ಯಾರು ಏರ್ಸ್ತಾರ ಅನ್ನೋಂಥದ್ದು ಒಂದು ಕಾಮನ್ ಜ್ಞಾನ ಇರ್ಬೇಕು ಅವ್ರಿಗೆಲ್ಲಾನು. ಚಿಕ್ಕ ಮಕ್ಕಳು ಹಾಲು ಕುಡಿತಾವ, ಅದನ್ನ 4 ರೂಪಾಯಿ ಏರ್ಸಿರಲ್ಲ, ಅದಕ್ಕೆ ಏನಂತ ಹೇಳ್ತಾರ. ಫ್ರೀಡಂ ಪಾರ್ಕ್ ನಲ್ಲಿ ಇಂದು ಇವತ್ತಿನಿಂದ ಅಂದ್ರೆ ಬಿಜೆಪಿ ಅಹೋರಾತ್ರಿ ಪ್ರತಿಭಟನೆ ಮಾಡಿರುವಂತದ್ದು ಅಂದ್ರೆ ಸರ್ಕಾರ ಬೆಲೆ ಏರಿಕೆ ವಿಚಾರಗಳನ್ನು ಇಟ್ಕೊಂಡು ಹಾಗೂ SCP TSP ಹಣವನ್ನು ಕೂಡ ದುರುಪಯೋಗ ಮಾಡ್ಕೊಂಡಿದೆ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಬಿಜೆಪಿ ಬೃಹತ್ ಪ್ರತಿಭಟನೆ ಹಾಗೂ ಅಹೋರಾತ್ರಿ ಪ್ರತಿಭಟನೆ ಮಾಡಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಮಹೇಶ್ ತೆಂಗಿನಕಾಯಿ ಅವರಿದ್ದಾರೆ, ಅವ್ರನ್ನ ನನಗೆ ಮಾತಾಡುತ್ತಾ ಹೋಗ್ತೀನಿ. ಸರ್, ಅಹೋರಾತ್ರಿ ಪ್ರತಿಭಟನೆಯಲ್ಲಿ ಬಿಜೆಪಿ ಹಮ್ಮಿಕೊಂಡಿರುವಂತದ್ದು, ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪರು ಕೂಡ ಭಾಗವಹಿಸಿದ್ದಾರೆ, ಏನ್ ಹೇಳಿ ಬಯಸ್ತೀರಾ? ನೋಡಿ, ಕರ್ನಾಟಕದಲ್ಲಿ ಕಳೆದ 1.5 ವರ್ಷದಿಂದ ಸುಮಾರು 18 ತಿಂಗಳ ಕಾಲ ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬಂದ ಮೇಲೆ ಆಗಿರ್ತಕ್ಕಂಥ ಅನಾಹುತಗಳನ್ನ ನೋಡಿದ್ರೆ ಇವತ್ತು ಈ ಸರ್ಕಾರವನ್ನ ಕಿತ್ತೊಗಿಬೇಕನ್ನತಕ್ಕಂಥ ಮಾನಸಿಕತೆಯಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ. ಒಂದ್ ಕಡೆಯಿಂದ 5 ಗ್ಯಾರಂಟಿಗಳ ಬಗ್ಗೆ ಇವತ್ತು ಸರ್ಕಾರ ಬಹಳ ಜಂಬವನ್ನು ಕಚ್ಕೊಳ್ಳುವಂತ ಪ್ರಯತ್ನ ಮಾಡುತ್ತೆ. ಅದೇ ರೀತಿಯಾಗಿ ಸುಮಾರು 10 ಗ್ಯಾರಂಟಿಗಳನ್ನ, ಫ್ರೀ ಗ್ಯಾರಂಟಿಗಳನ್ನ ಜನರ ಮೇಲೆ ಹೇರುವಂತದ್ದು. ಒಂದ್ ಕಡೆ ಮುದ್ರಾಂಕ ಶುಲ್ಕವನ್ನು ಹೆಚ್ಚಿಗೆ ಮಾಡ್ತಾರ, ಡೀಸೆಲ್ ಬೆಲೆಯನ್ನು ನಿನ್ನೆ ಹೆಚ್ಚಿಗೆ ಮಾಡಿದ್ರು, ಹಾಲಿನ ಬೆಲೆ ಹೆಚ್ಚಿಗೆ ಮಾಡಿದ್ರು, ವಿದ್ಯುತ್ ಬೆಲೆ ಹೆಚ್ಚಿಗೆ ಮಾಡಿದ್ರು. ಅಂದ್ರೆ ಎಲ್ಲದರಲ್ಲಿ ಕೂಡ ಇವತ್ತು ಬೆಲೆ ಏರಿಸ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ನೇತೃತ್ವದ ಸರ್ಕಾರದಲ್ಲಿ ಸಿದ್ದರಾಮಯ್ಯನವ್ರು ಮಾಡ್ತಿದಾರ. ನಮ್ ಕಡೆ ಉತ್ತರ ಕರ್ನಾಟಕ ಕಡೆ ಹೇಳ್ತೇವೆ ನಾವು, ಒಂದ್ ಕೈಲಿ ಕೊಟ್ಟು ಎರಡು ಕೈಲಿ ಕಸ್ಕೊಳೋದಂತ. ಆ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಿದೆ. ಜನರಿಗೂ ಇವತ್ತು ಭ್ರಮ ನಿರಸನ ಆಗಿದೆ. ಇವತ್ತು ನಾವು ಬಹಳ ಆಸೆ ಪಟ್ಟು ಇವತ್ತು ಕಾಂಗ್ರೆಸ್ ಸರ್ಕಾರವನ್ನ ಇವತ್ತು ಏನ್ ತೆಗೆದುಕೊಂಡು ಬರುವಂತ ಪ್ರಯತ್ನ ಮಾಡಿದ್ರು, ಆದ್ರೆ ಇವತ್ತು ಜನ ಅದನ್ನ ಭ್ರಮನಿರಿಸಿಕೊಂಡಿದ್ದಾರೆ. ಸಂದರ್ಭ ಬಂದಾಗ ಕಾಂಗ್ರೆಸ್ ಪಾರ್ಟಿಗೆ ತಕ್ಕದಾಗಿರ್ತಕ್ಕಂಥ ಪಾಠವನ್ನ ಜನನು ಕಲಿಸರಂತ ವಿಶ್ವಾಸ ನಮಗಿದೆ. ಮೈತ್ರಿ ಪಕ್ಷಗಳು JDS ನ ಕಾರ್ಯಕರ್ತರನ್ನ ಕರ್ಕೊಂಡಿಲ್ಲ, ಆ ಮುಖಂಡರಿಗೆ ಒಂದಷ್ಟು ಅಸಮಾಧಾನ ಇದೆ. ನಮ್ಮನ್ನು ಹೇಳಿ ನಾವು ಕೂಡ ಬರ್ತಿದೀವಿ ಅನ್ನುವಂತ ಮಾತುಗಳು ಕೂಡ JDS ಮುಖಂಡರು ಹೇಳ್ತಿರುವಂತದ್ದು. ಏನ್ ಹೇಳಿ ಬಯಸ್ತೀರಾ ಇದಕ್ಕೆ ಅಂತ ಹೇಳಿ? ನೋಡಿ, ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗುವಂತ ಕೆಲಸವನ್ನು ಪಾರ್ಟಿ ಮಾಡೇ ಮಾಡುತ್ತೆ. ಅದ್ರೊಳಗೆ ಏನು ಸೆಕೆಂಡ್ ಒಪಿನಿಯನ್ ಅಂತಿದಿಲ್ಲ. ಕಮ್ಯುನಿಕೇಶನ್ ಗ್ಯಾಪ್ ಆಗಿರ್ಬೋದು ಪ್ರಾಬಬ್ಲಿ, ಅದನ್ನ ಸರಿ ಮಾಡ್ಕೊಂಡು ಹೋಗುವಂತ ಕೆಲಸವನ್ನ ರಾಜ್ಯಾಧ್ಯಕ್ಷರು ಮಾಡ್ತಾರೆ ಅಂತ ವಿಶ್ವಾಸ. ಇನ್ನ ಏನೋ ಬೆಲೆ ಏರಿಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡಿರೋದು ಅನ್ನುವಂತ ವಿಚಾರಗಳು ಈಗ ಸಚಿವೆ ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ ಸರ್. ಏನ್ ಹೇಳ್ತೀರಾ? ಅಂದ್ರೆ ಬೆಲೆ ಏರಿಕೆ ರಾಜ್ಯ ಸರ್ಕಾರ ಮಾಡಿರೋದಲ್ಲ, ಕೇಂದ್ರ ಸರ್ಕಾರ ಅಂತ ಹೇಳ್ತಿದ್ದಾರೆ. ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹಾಲಿನ ಬೆಲೆ ಕೇಂದ್ರ ಸರ್ಕಾರ ಏರಿಸ್ತಾ ಸ್ಪಷ್ಟೀಕರಣ ಕೊಡ್ಲಿ. ಇವತ್ತು 2 ರೂಪಾಯಿ ಡೀಸೆಲ್ ಬೆಲೆ ಏರ್ಸಿರಲ್ಲ, ಅದನ್ನ ಕೇಂದ್ರ ಸರ್ಕಾರ ಏರಿಸ್ತಾ, ಅದ್ರ ಸ್ಪಷ್ಟೀಕರಣ ಕೊಡ್ಲಿ. 35 ಪೈಸಾ ಪರ್ ಯೂನಿಟ್ ಏರ್ಸಿರಲ್ಲ ರಾಜ್ಯ ಸರ್ಕಾರದವರು, ಅದನ್ನ ಕೇಂದ್ರ ಸರ್ಕಾರ ಏರಿಸ್ತಾ. ಇವತ್ತು ಮುದ್ರಾಂಕ ಶುಲ್ಕವನ್ನು ಏರಿಸಿದ್ರಲ್ಲ, ಅದನ್ನೇನು ಕೇಂದ್ರ ಸರ್ಕಾರ ಏರಿಸ್ತಾ. ಬಸ್ ದರವನ್ನು ಏರಿಸಿದ್ರಲ್ಲ, ಅದನ್ನೇನು ಕೇಂದ್ರ ಸರ್ಕಾರ ಏರಿಸ್ತಾ. ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಅನ್ನುವಂಥದ್ದಿತ್ತಂದ್ರೆ ನೀವೊಬ್ರು ಸಚಿವರಾಗಿದ್ದೀರಿ, ಯಾವ ಬೆಲೆಯನ್ನು ಯಾರು ಏರಿಸ್ತಾರ ಅನ್ನೋಂಥದ್ದು ಒಂದು ಕಾಮನ್ ಜ್ಞಾನ ಇರ್ಬೇಕು ಅವ್ರಿಗೆಲ್ಲಾನು. ಸುಮ್ಮನೆ ಏನೋ ಹೇಳ್ಬೇಕಂತಂದು ಹೇಳಿಬಿಟ್ರೆ ಬಾಯಿ ಚಪ್ಪಲ ಕೇಳಿದ್ರೆ ಅರ್ಥ ಆಗಂಗಿಲ್ಲ. ನೀವು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಯಾವ್ದು ಕೇಂದ್ರ ಏರಿಸೈತಿ ಅದನ್ನ ಹೇಳ್ರಿ. ಕೇಂದ್ರ ಏರಿಸೈತಿ ನಾವು ಒಪ್ಕೊಂತೀವಿ, ಕೇಂದ್ರ ಸರ್ಕಾರ ಏರಿಸೈತೆ ಅಂತೇಳಿ. ಆದ್ರೆ ಇವತ್ತು ಇಷ್ಟು ಎಲ್ಲಾ ಬೆಲೆಗಳನ್ನು ಯಾರು ಏರಿಸಿದ್ರು? ಎಲ್ಲ ರಾಜ್ಯ ಸರ್ಕಾರ ಏರಿಸಿದ್ರು, ಯಾವ್ದು ಕೇಂದ್ರ ಸರ್ಕಾರ ಏರಿಸಿರ್ಲಿ ಇದ್ರಾಗ. ಹೀಗಾಗಿ ಆ ರೀತಿಯಾದಂಥ ಹೇಳಿಕೆಗಳನ್ನ ಒಬ್ಬ ಸಚಿವರಾಗಿ ಹೇಳಿಕೆ ಕೊಡೋದನ್ನ ನಾವು ಖಂಡಿಸ್ತೇನೆ. ಈ ರೀತಿಯಾದಂಥ ಹೇಳಿಕೆ ಕೊಡಬೇಡ್ರಿ. ಅದ್ರ ಬದಲಿ ತಮ್ಮ ಮುಖ್ಯಮಂತ್ರಿಗಳಿಗೆ ಹೋಗಿ ಉಪಮುಖ್ಯಮಂತ್ರಿಗಳಿಗೆ ಹೇಳಿ ಏರಿಸಿದ್ದನ್ನ ತಪ್ಪೈತಿ, ನೀವು ಬೆಲೆ ಇಳಿಸ್ರಿ. ಇವತ್ತು ಮಕ್ಕಳ ಹಾಲು ಕುಡಿತಾವ, ಚಿಕ್ಕ ಮಕ್ಕಳ ಹಾಲು ಕುಡಿತಾವ, ಅದನ್ನ 4 ರೂಪಾಯಿ ಏರಿಸಿರಲ್ಲ, ಅದಕ್ಕೆ ಏನಂತ ಹೇಳ್ತಾರ. 1.5 ವರ್ಷದಲ್ಲಿ 3 ಬಾರಿ ಇವತ್ತು ಹಾಲಿನ ದರವನ್ನು ಏರಿಸುವಂತದ್ದಾಯ್ತು. ಇದನ್ನ ಯಾರು ಏರಿಸಿದ್ರು? ಡೀಸೆಲ್ ದರವನ್ನು ನಿನ್ನೆ ರಾತ್ರಿ ಇಮಿಡಿಯೇಟ್ ಆಗಿ 2 ರೂಪಾಯಿ ಏರಿಸಿದ್ರಿ ನೀವು. ಏನ್ ಕೇಂದ್ರ ಸರ್ಕಾರ ಏರಿಸ್ತಾ ಇದನ್ನ ಡೀಸೆಲ್ ಬೆಲೆಯನ್ನ? 35 ಪೈಸಾ ಪರ್ ಯೂನಿಟ್ ಏರ್ಸಾಕತ್ತೀರಿ, ಅದನ್ನೇನು ಕೇಂದ್ರ ಸರ್ಕಾರ ಏರಿಸ್ತಾ? ಈ ರೀತಿಯಾದಂತ ಸುಳ್ಳು ಹೇಳಿಕೆಗಳನ್ನು ಕೊಡುವಂತದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ನಿಲ್ಲಿಸ್ಬೇಕು. ನಿಮ್ಮ ಮನಸ್ಸಾಕ್ಷಿಯಾಗಿ ಒಪ್ಕೊಳ್ರಿ, ಹೌದು ನಾವು ಏರ್ಸೇವಿ, ನಮ್ ಕಡೆ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಸಂಪೂರ್ಣ ಹಾಳಾಗಿ ಹೋಗಿದೆ, ರಾಜ್ಯದ ಆರ್ಥಿಕ ಪರಿಸ್ಥಿತಿ ದಿವಾಳಿ ಎದ್ಕೊಂಡೇವಿ, ನಾವು ಈ ಗ್ಯಾರಂಟಿ ಭಾಗ್ಯದಾಗ ಸಿಲುಕಿ ನಾವು ಒದ್ದಾಡಕತ್ತೀವಿ, ಅದಕ್ಕೆ ನಮಗೆ ದುಡ್ಡು ಕೊಡ್ಸಕ್ ಆಗಾಕತ್ತಿಲ್ಲ, ಅದಕ್ಕೆ ನಾವು ಯಾವ್ಯಾವ ಹುಡುಕೊಂಡು ನಾವು ಜನರ ಮೇಲೆ ಹೇರುವಂತ ಪ್ರಯತ್ನ ಮಾಡಕತ್ತೇವೆ ಅನ್ನತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಪ್ಪಗೋಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತೇನೆ. ಓಕೆ, ಬಿಜೆಪಿ ಅಹೋರಾತ್ರಿ ಪ್ರತಿಭಟನೆ ಮಾಡ್ತಿರುವಂತದ್ದು ರಾಜ್ಯದ ಜನಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದೆ? ಅಂದ್ರೆ ಸರ್ಕಾರ ಬೆಲೆ ಏರಿಕೆಯನ್ನ ಹಿಂಪಡೆಯುತ್ತಾ, ಕಡಿಮೆ ಮಾಡುತ್ತಾ ಅನ್ನೋ ವಿಶ್ವಾಸ ನಿಮಗಿದೆಯಾ ಅಂತ? ನೋಡಿ, ಒಂದು ವಿರೋಧ ಪಕ್ಷನಾಗಿ ಇವತ್ತು ರಚನಾತ್ಮಕ ಹೋರಾಟ ಮಾಡತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಕರ್ತವ್ಯ. ಜನ ನಮಗೆ ಇವತ್ತು ವಿರೋಧ ಪಕ್ಷದ ರೀತಿಯಲ್ಲಿ ಇರ್ಬೇಕನ್ನೋತಕ್ಕಂಥ ಮ್ಯಾಂಡೇಟ್ ಅನ್ನು ನಮಗೆ ಕೊಟ್ಟಿದ್ದಾರೆ. ಅದನ್ನು ವಿರೋಧ ಪಕ್ಷವಾಗಿ ಜನರ ಪರವಾಗಿ ಏನು ಹೋರಾಟ ಮಾಡ್ಬೇಕು ಆ ಎಲ್ಲ ಹೋರಾಟಗಳನ್ನ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ನಾವು ಇವತ್ತು ವಿಧಾನಸಭೆ ಒಳಗಡೆ ಮಾಡಿದ್ದೇವೆ, ವಿಧಾನಸಭೆ ಹೊರಗಡೆನೂ ಕೂಡ ನಾವು ಅನೇಕ ಹೋರಾಟಗಳನ್ನ ನಾವು ಮಾಡ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಇದನ್ನ ಕೆಳ ಹಂತದವರೆಗೂ ರಾಜ್ಯದ ಮಂಡಲದವರೆಗೆ ತೆಗೆದುಕೊಂಡೋಗಿ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಕೈಗೆ ತಂದಿದೆ. ಮಾನ್ಯ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳು ಹಿರಿಯರು ಸೇರಿಸಿ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಮಂಡಲಗಳಿಗೆ ಹೋಗಿ ಇವತ್ತು ಏನು ಕಾಂಗ್ರೆಸ್ ಸರ್ಕಾರದ ಧೋರಣೆ ಇದಾವ
ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಜನರ ಮೇಲೆ ದಬ್ಬಾಳಿಕೆ ಮಾಡ್ತದೆ ಅಂತಕ್ಕಂಥ ಎಲ್ಲ ಅಂಶಗಳನ್ನ ಚಾರ್ಜ್ ಶೀಟ್ ಮುಖಾಂತರ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿ. ಅಹೋರಾತ್ರಿ ಪ್ರತಿಭಟನೆ ಫ್ರೀಡಂ ಪಾರ್ಕ್ ನಡೆಯುತ್ತಿರುವಂತದ್ದು, ರಾತ್ರಿ ಏನೆಲ್ಲ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ದೀರಾ ಅಂತ? ನೋಡಿ, ನಾವು ಇವತ್ತು ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿದೆ 11 ಗಂಟೆಯಿಂದ. ಯಾವತ್ತು 10 ಗಂಟೆಗೆ ನಾವು ಕೆಂಗಲ್ ಹನುಮಂತಯ್ಯನವ್ರ ಬಳಿ ಹೋಗಿ ಸ್ಟ್ರೈಕ್ ಮಾಡಿ ಬಂದಿವಿ. 18 ಜನ ಯಾವ ಭಾರತೀಯ ಜನತಾ ಪಾರ್ಟಿ ಶಾಸಕರನ್ನ ಅಮಾನತುಗೊಳಿಸ್ತಕ್ಕಂಥ ಕೆಲಸವನ್ನ ಮಾನ್ಯ ಸಭಾಧ್ಯಕ್ಷರು ಮಾಡಿದ್ರು. ಅದನ್ನು ವಿರೋಧಿಸಿ ಮತ್ತು ಅವರ ಅಮಾನತನ್ನು ತಕ್ಷಣ ಮರುಪಡಿಬೇಕನ್ನತಕ್ಕಂಥದನ್ನ ಇಟ್ಕೊಂಡು ಇವತ್ತು ಬೆಳಗ್ಗೆ ಹೋರಾಟ ಮಾಡಿದ್ವಿ. 11 ಗಂಟೆಯಿಂದ ಇಲ್ಲಿ ನಾವು ಅಹೋರಾತ್ರಿ ಧರಣಿಗೆಯನ್ನ ಕರೆಯನ್ನು ಕೊಟ್ಟಿದ್ದಾರೆ. ಇವತ್ತು ಎಲ್ಲಾ ಕಾರ್ಯಕರ್ತರು, ಎಲ್ಲಾ ಪ್ರಮುಖರು ಇದರಲ್ಲಿ ಇದ್ದು ನಾವು ಹೋರಾಟವನ್ನು ನಾವು ಮಾಡ್ತೀವಿ. ರಾಜ್ಯಕ್ಕೆ ಜನತೆಗೆ ಒಂದು ಸಂದೇಶ ಹೋಗ್ಬೇಕಾಗಿದೆ. ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಕೈ ಕುತ್ಕೊಂಡಂತ ಪಾರ್ಟಿ ಅಲ್ಲ. ಜನರಿಗೆ ತೊಂದರೆ ಆದಂತ ಸಂದರ್ಭದಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ನಿಮ್ಮ ಪರವಾಗಿ ಧ್ವನಿಯಾಗಿ ನಾವು ಹೋರಾಟ ಮಾಡ್ತೇವೆ ಅಂತಕ್ಕಂಥ ಸಂದೇಶವನ್ನು ಭಾರತೀಯ ಜನತಾ ಪಾರ್ಟಿ ಕೊಡ್ತಾ ಇದೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಮಹೇಶ್ ತೆಂಗಿನಕೆಯವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.